ಎಲ್ಲರಿಗೂ ನಮಸ್ಕಾರ. ಈ ಕಚ ಶುಕ್ರಾಚಾರ್ಯರ ಬಳಿ ಬಂದಿದ್ದೇ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು. ಹಾಗಾಗಿ ಅವನು ಬಂದ ಉದ್ದೇಶ ಈಡೇರಿಯಾಗಿದೆ. ಇನ್ನು ಅವನು ಹೊರಡಬೇಕು. ಗುರುಗಳಿಗೆ ನಮಸ್ಕರಿಸಿ ಹೊರಡುವಾಗ ದೇವಯಾನಿ ಹೇಳುತ್ತಾಳೆ, ನೋಡು, ನಾನು ನಿನ್ನನ್ನು ಅತ್ಯಂತವಾಗಿ ಪ್ರೀತಿಸಿದ್ದೇನೆ. ಮೂರು ಬಾರಿ ನಿನ್ನನ್ನು ಮರಳಿ ಬದುಕಿಸಿಕೊಟ್ಟಿದ್ದೇನೆ. ನನ್ನ ಅಪ್ಪನ ಬಳಿ ಹಠ ಮಾಡಿಯಾದರೂ ಚಿಂತೆ ಇಲ್ಲ, ನಿನ್ನನ್ನು ಬದುಕಿಸಿದ್ದೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನೇ ವಿವಾಹವಾಗಬೇಕು ಎಂದು ಹೇಳುತ್ತಾಳೆ. ಆಗ ಕಚ ಹೇಳುತ್ತಾನೆ, ನೋಡು, ನೀನು ಗುರುಪುತ್ರಿ, ನನಗೆ ತುಂಬಾ ಗೌರವಾನ್ವಿತ ಸ್ಥಾನದಲ್ಲಿ ನೀನಿರುವವಳು. ಮತ್ತೆ ನಾನು ನಿನ್ನ ತಂದೆಯ ಹೊಟ್ಟೆಯನ್ನು ಪ್ರವೇಶಿಸಿ ಅಲ್ಲಿಂದ ಹೊರಬಂದಿದ್ದವನಾದ್ದರಿಂದ ಅವರ ಪುತ್ರನಾಗುತ್ತೇನೆ. ಹಾಗಾಗಿ ನೀನು ನನ್ನ ಸಹೋದರಿಯೂ ಕೂಡ. ಹೀಗೆ ಸಹೋದರಿಯ ವಿವಾಹ ಕೂಡದು. ನಾನು ನಿನ್ನನ್ನು ವಿವಾಹವಾಗಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ದೇವಯಾನಿಗೂ ಹಠ. ನೀನು ಈ ರೀತಿ ನನ್ನನ್ನು ನಿರಾಕರಿಸಿ ನನ್ನನ್ನು ಅವಮಾನಿಸಿದ್ದೀಯ. ಹಾಗಾಗಿ ನೀನು ಯಾವ ವಿದ್ಯೆಗಾಗಿ ನನ್ನ ತಂದೆಯ ಬಳಿ ಬಂದಿದ್ದೆಯೋ ಆ ವಿದ್ಯೆ ನಿನಗೆ ಸಮಯಕ್ಕೆ ಉಪಯೋಗಕ್ಕೆ ಬಾರದಿರಲಿ ಎಂದು ಶಾಪ ನೀಡುತ್ತಾಳೆ. ಆಗ ಕಚ ಹೇಳುತ್ತಾನೆ, ನೋಡು, ಈ ವಿದ್ಯೆ ನನಗೆ ಉಪಯೋಗಕ್ಕೆ ಬಾರದಿದ್ದರೆ ಎಷ್ಟೇ ಹೋಯಿತು. ಈ ವಿದ್ಯೆಯನ್ನು ನಾನು ಸಾತ್ವಿಕರಿಗೆ ಬೋಧಿಸುತ್ತೇನೆ. ಅದರಿಂದ ಬೇರೆಯವರಿಗೆ ಒಳ್ಳೆಯದಾದರೆ ನನಗೆ ಅಷ್ಟೇ ಸಾಕು ಎಂದು ಹೇಳಿ ಈ ರೀತಿ ಹಠ ಮಾಡಿ ನಿನ್ನ ತಂದೆಗೂ ಮುಜುಗರ ಉಂಟು ಮಾಡಿ ನನಗೂ ಇಷ್ಟೊಂದು ನೋವು ಕೊಟ್ಟು ನೀನು ಒಳ್ಳೆಯ ಕೆಲಸವನ್ನು ಮಾಡಿಲ್ಲ. ಸಹೋದರಿಯರು ನಾವು ಎಂದು ಹೇಳಿದರೂ ವಿವಾಹಕ್ಕಾಗಿ ಹಠ ಮಾಡುತ್ತಿದ್ದೀಯ. ಹಾಗಾಗಿ ನೀನು ಬ್ರಾಹ್ಮಣ ಕನ್ಯೆಯಾಗಿದ್ದರೂ ನಿನಗೆ ಬ್ರಾಹ್ಮಣ ವರ ದೊರಕದಿರಲಿ, ನೀನು ಕ್ಷತ್ರಿಯ ಪತ್ನಿಯಾಗು ಎಂದು ಶಾಪ ಕೊಡುತ್ತಾನೆ. ಈ ರೀತಿ ಶಾಪ ಕೊಟ್ಟು ಅವನೇನು ಅಲ್ಲಿಂದ ತೆರಳುತ್ತಾನೆ. ಈ ಕಡೆ ದೇವಯಾನಿ ಕ್ಷತ್ರಿಯನನ್ನೇ ಮದುವೆಯಾಗುತ್ತಾಳೆ. ಅದು ಯಾವ ಕ್ಷತ್ರಿಯ? ಯಯಾತಿ, ಚಂದ್ರವಂಶದ ರಾಜ. ಮುಂದೆ ಅವಳ ಮದುವೆ ಯಯಾತಿಯೊಂದಿಗೆ ಆಗುತ್ತದೆ. ಈ ಕಡೆ ದೇವತೆಗಳಿಗೆ ಮೃತ ಸಂಜೀವಿನಿ ವಿದ್ಯೆ ದೊರಕಿ ಕಚನ ಕಾರ್ಯ ಸಾರ್ಥಕವಾಗಿ ಅವನು ದೇವತೆಗಳಿಂದ ಪ್ರಶಂಸೆಗೊಳಗಾಗುತ್ತಾನೆ. ಎಲ್ಲರಿಗೂ ನಮಸ್ಕಾರ.